ಕಾಂಗ್ರೆಸ್ನವರು ಗ್ಯಾರಂಟಿಗಳು ಮತಗಳಾಗಿ ಪರಿವರ್ತನೆ ಆಗುತ್ತೆ ಅಂತ ತಿಳಿದುಕೊಂಡಿದ್ದು, ಆದರೆ ದೇಶದ ಜನರು ಬಿಜೆಪಿ ಪರವಾಗಿದ್ದಾರೆ ಎಂದು ಹುಬ್ಬಳ್ಳಿಯಲ್ಲಿ ಮಾಜಿ ಸಚಿವ ಬಿ. ಶ್ರೀರಾಮುಲು ಹೇಳಿದರು. ನಗರದಲ್ಲಿಂದು ಸುದ್ದಿಗಾರರ ಜೊತೆಗೆ ಅವರು ಮಾತನಾಡಿದರು. ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲಾ ಕ್ಷೇತ್ರಗಳಲ್ಲೂ ಬಿಜೆಪಿ ಜಯಭೇರಿ ಬಾರಿಸಲಿದ್ದು, ಎಐಸಿಸಿ ಮಲ್ಲಿಕಾರ್ಜುನ ಖರ್ಗೆಯವರು ಕಲಬುರಗಿಯಲ್ಲಿ ಚುನಾವಣೆಗೆ ನಿಲ್ಲೋಕೆ ಆಗಲಾರದೆ ತಮ್ಮ ಅಳಿಯನನ್ನು ಕಣಕ್ಕಿಳಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ದುರ್ಬುದ್ಧಿಯಿಂದ ಮಾತನಾಡುತ್ತಾರೆ. ಕಾಂಗ್ರೆಸ್ನಲ್ಲಿರುವ ಎಲ್ಲಾ ದುರ್ಗುಣಗಳನ್ನು ಪ್ರಿಯಾಂಕ್ ಖರ್ಗೆ ಮೈಗೂಡಿಸಿಕೊಂಡಿದ್ದಾರೆ ಎಂದು ಹೇಳಿದರು. ಹಿಂದುಳಿದಂಥ ಸಮುದಾಯಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಸಮಾವೇಶದಲ್ಲಿ ನನ್ನ ಸೋದರರು ಆದಂಥ ಸನ್ಮಾನ್ಯ ಬಂಗಾರ ಹನುಮಂತನವರು, ಈ ಭಾಗದ ಜನಪ್ರಿಯ ಸಂಸದರು, ಜೊತೆಯಲ್ಲಿ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿಯವರು ಮತ್ತು ಅನೇಕ ಮಂದಿ ಮುಖಂಡರ ಜೊತೆಯಲ್ಲಿ ಇವತ್ತು ಕೆಳ ಸಮುದಾಯಗಳು ಏನಿದಾವೋ ಅವೆಲ್ಲ ಕೂಡ ನರೇಂದ್ರ ಮೋದಿಜಿಯವರ ಪರವಾಗಿ ನಿಲ್ಲಬೇಕು ಅನ್ನೋ ಒಂದು ರೀತಿ ಅವ್ರಿಗೆ ಸಂದೇಶವನ್ನು ಕೊಡೋಂಥ ಕೆಲಸ ಇವತ್ತಿನ ಸಮಾವೇಶದಲ್ಲಿ ಮಾಡ್ತಾಯಿದ್ದೀವಿ. ಇವತ್ತು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಅವರು ಮುಂಚೆಯಿಂದ ಕೂಡ 10 ವರ್ಷಗಳ ಕಾಲ ಹಿಂದುಳಿದಂಥ ಸಮುದಾಯಗಳಿಗೆ ಒಂದಿನ ಹೆಚ್ಚಿನ ಆದ್ಯತೆಯನ್ನು ಕೊಡೋಂಥ ಕೆಲಸ ಮಾಡಿದ್ದಾನೆ. ನಾನು ಒಂದು ಉಲ್ಲೇಖನ ಮಾಡ್ತಾಯಿದ್ದೆ. ಮೊನ್ನೆ ಯೋಚನೆ ಮಾಡೋಂಥ ಟೈಮಲ್ಲಿ 75 ವರ್ಷಗಳ ಕಾಲ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಕೂಡ 60 ವರ್ಷ ಆಳಿದಂಥ ಕಾಂಗ್ರೆಸ್ ಪಾರ್ಟಿ ಹಿಂದುಳಿದಂಥ ಸಮುದಾಯಗಳು ಮತ್ತು SC/ST ಸಮುದಾಯಗಳನ್ನು ಅವ್ರನ್ನ ಸದ್ಬಳಕೆಯನ್ನು ಮಾಡಿಕೊಳ್ಳೋದ್ರ ಮೂಲಕ, ಅವ್ರನ್ನ ಬಳಕೆಯನ್ನು ಮಾಡಿಕೊಳ್ಳೋ ಮೂಲಕ ಅಧಿಕಾರಕ್ಕೆ ಬಂದ ನಂತರ ಇವತ್ತು ಎಲ್ಲ ಸಮುದಾಯಗಳನ್ನು ಬೇರೆ ಬೇರೆ ಕಾರಣಗಳಿಂದ ಕೈ ಬಿಡೋಂಥ ಕೆಲಸ ಆಯಿತು. ಉದಾಹರಣೆಯಾಗಿ ಹೇಳ್ತೀನಿ ನಾನು, ಇವತ್ತಿನ ನಮ್ಮ ಮಂತ್ರಿಮಂಡಲದಲ್ಲಿ ನರೇಂದ್ರ ಮೋದಿಜಿಯವರ ಮಂತ್ರಿಮಂಡಲದಲ್ಲಿ ನನಗೆ ಗೊತ್ತಿರೋಂಥ ಪ್ರಕಾರ ಅರ್ಧ ಡಜನ್ ಹತ್ತತ್ರ ಹಿಂದುಳಿದಂಥ ಸಮುದಾಯಗಳು SC/ST ಜನಾಂಗದವರೇ ಕ್ಯಾಬಿನೆಟಲ್ಲಿ ಜಾಸ್ತಿ ಇರೋಂಥದ್ದು ಇವತ್ತು ಇದೊಂದು ವಿಶಿಷ್ಟತೆ. ಯಾಕಂದರೆ ಹಿಂದುಳಿದಂಥ ಸಮುದಾಯಗಳಿಗೆ ಎಲ್ಲ ರೀತಿಯಲ್ಲೂ ಕೂಡ ಆದ್ಯತೆಯನ್ನು ಕೊಡೋಂಥ ಕೆಲಸ ಮಾಡಿದ, ಶಕ್ತಿಯನ್ನು ತುಂಬುವಂಥ ಕೆಲಸ ಕೂಡ ಮಾಡಿದ್ದಾನೆ. ಅದಕ್ಕೋಸ್ಕರವಾಗಿ ನನ್ನ ಸಮುದಾಯದ ಎಲ್ಲ ಹಿಂದುಳಿದಂಥ ಜಾತಿ ಜನರು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಮತವನ್ನು ಕೊಡಬಾರ್ದು. ಜೊತೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವರ, ಪ್ರಹ್ಲಾದ್ ಜೋಶಿ ಅವರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ, ಅವ್ರಿಗೆ ಬೆಂಬಲವನ್ನು ಸೂಚಿಸಬೇಕನ್ನೋಂಥ ಕಾರಣದಿಂದ ಇವತ್ತು ಒಂದು ಪ್ರಚಾರವನ್ನು ಕೂಡ ಪ್ರಾರಂಭ ಮಾಡಿದ್ದೇನೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ಹಿನ್ನಡೆ ಆಗ್ತಾ ಇದೆ, ಕಾಂಗ್ರೆಸ್ ಹಿನ್ನಡೆ ಆಗ್ತಾ ಇದೆ ಅಂತ ಆಂತರಿಕ ಸರ್ವೆಗಳು ಬರ್ತಾ ಇದೆ. ನೀವೇನು ಬಳ್ಳಾರಿ ಸೇರಿದ ನೋಡ್ರಿ, ನಾನು ಬೀದರ್ ಬಗ್ಗೆ ಭಗವಂತ ಖೂಬಾ ಅವರು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಬೀದರ್ದಿಂದ ಭಗವಂತ ಖೂಬಾ ಅವರು 100ಕ್ಕೆ 100% ಗೆಲ್ಲುತ್ತಾ ಇದ್ದಾರೆ. ಅದೇ ರೀತಿ ಕಲಬುರಗಿ ವಿಚಾರ ನೋಡಿದಂಥ ಟೈಮಲ್ಲಿ ನಮ್ಮ ಡಾಕ್ಟ್ರು ಜಾಧವ್ ಅವರು ಗೊತ್ತಿದೆ ಅಲ್ಲಿದ್ದಂಥ ಜನರಿಗೆ ಅಲ್ಲಿ ಖರ್ಗೆ ಅವರು ನಿಲ್ಲಬೇಕಾಗಿತ್ತು ಅಂತೆ. ಅವರು ಬೇರೆ ಬೇರೆ ಕಾರಣಗಳಿಂದ ನಿಂತಿಲ್ಲ. ಅವರು ಹಳಿಯಾಗ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವ್ರ ಹಳಿಯ ಅವತ್ತು ಕೂಡ ರಾಜಕಾರಣದಲ್ಲಿ ಯಾವತ್ತೂ ಕೂಡ ಜನರ ಮಧ್ಯೆ ಇದ್ದಂಥ ವ್ಯಕ್ತಿ ಅಲ್ಲ. ಹಂಗಾಗಿ ಇವತ್ತು ಮುಂದಕ್ಕೆ ಬಂದರೆ ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತದೆ, ಬಳ್ಳಾರಿ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತದೆ. ಜೊತೆಲಿ ಹೈದರಾಬಾದ್ ಕರ್ನಾಟಕದಲ್ಲಿದ್ದಂಥ 6 ಜಿಲ್ಲೆಗಳಿಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಮುಂಚೆ ಏನು ಗೆದ್ದಿತ್ತು ಅದನ್ನೇ ಉಳಿಸ್ಕೊಂಡು ಹೋಗೋಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಇವತ್ತು ಸರ್ವೆಗಳು ಅನ್ನೋಂಥದ್ದು ಬಹುಶಃ ಅವ್ರಿಗೆ ಗೊತ್ತಿರೋಂಥದ್ದು ಏನು ಅಂದರೆ, ನಾವೆಲ್ಲ ಸಾಕಷ್ಟು ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ಅದನ್ನು ಮತ ಆಗಿ ಪರಿವರ್ತನೆ ಆಗ್ತದೆ ಅಂತೇಳಿ ತಿಳ್ಕೊಂಡಿದ್ದಾರೆ. ಇವತ್ತು ಮೋದಿಜಿಯವ್ರ ಗ್ಯಾರಂಟಿ ಎದುರುಗಡೆ ಕಾಂಗ್ರೆಸ್ಸರು ಕೊಟ್ಟಂಥ ಗ್ಯಾರಂಟಿಗಳೆಲ್ಲ ಕೂಡ ಅದು ನೀರಲ್ಲಿ ಹಾಕಿದಂಥ ಬೂದಿ ಆದಂಥ ಆಗುತ್ತೆ. ಅದಕ್ಕೋಸ್ಕರವಾಗಿ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಜನರ ಮನಸ್ಥಿತಿ ದೇಶದ ಪರವಾಗಿದೆ, ನರೇಂದ್ರ ಮೋದಿಜಿಯವರ ಪರವಾಗಿದೆ. ನಮ್ಮ 6 ಜಿಲ್ಲೆಗಳಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಥಾಸ್ಥಿತಿ, ಅದು ಮಧ್ಯ ಕರ್ನಾಟಕ ಕೂಡ ಆಗ್ಬೋದು, ಆದರೆ ಯಥಾಸ್ಥಿತಿಯನ್ನು ಉಳಿಸ್ಕೊಂಡು ಹೋಗೋಂಥ ಕೆಲಸ ಮಾಡ್ತೀವಿ. 6ಕ್ಕೂ 6 ಭಾರತೀಯ ಜನತಾ ಪಾರ್ಟಿ ಗೆಲ್ತೀವಿ. ಕರಡಿ ಸಂಗಣ್ಣವರು ಕಾಂಗ್ರೆಸ್ ಆಲ್ರೆಡಿ ಅವರಿಗೆ ಮೊನ್ನೆ ನಾವು ಅವ್ರನ್ನ ಮನವೊಲಿಸಿದ್ವಿ. ಅವ್ರಿಗೆಲ್ಲ ಒಂದು ಕಡೆ ಟಿಕೆಟು ಸಿಗೋಂಥ ವಿಚಾರ ಬಂದಂಥ ಟೈಮಲ್ಲಿ ಅವ್ರಿಗೆಲ್ಲ ಒಂದು ಕಡೆ ಆತಂಕ ಆಗಿತ್ತು. ನಂತರ ದಿನಗಳಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಎಲ್ಲರೂ ಕೂಡ ಮಾತಾಡಿ ಅವ್ರನ್ನ ಮನವೊಲಿಸಿ ಇವತ್ತು ನಮ್ಮ ಅಭ್ಯರ್ಥಿ ಜೊತೆನೇ ಕೆಲಸ ಮಾಡೋಂಥ ಕೆಲಸ ಕೂಡ ಅವರು ಮಾಡ್ತಾಯಿದ್ದಾರೆ.
ಹಂಗಾಗಿ ಅವರು ಶಕ್ತಿದಿಂದಲೇ ಇವತ್ತು ನಮ್ಮ ಅಭ್ಯರ್ಥಿಗಳು ಗೆಲ್ತಾ ಇದ್ದಾರೆ. ಈಗ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರ ಪ್ರಧಾನಮಂತ್ರಿ ಅಲ್ಲ, ಕೇವಲ ಪ್ರಚಾರ ಮಂತ್ರಿಗಳಾಗಿದ್ದಾರೆ, ಪ್ರಚಾರ ತಗೊಂತಾರೆ ಅಂತೇಳಿ. ನೋಡ್ರಿ, ಪ್ರಿಯಾಂಕಾ ಗಾಂಧಿ ಅವ್ರು ಏನಿದ್ದಾರೋ ಅವ್ರಿಗೆ ಭವಿಷ್ಯ ಕ್ಷೇತ್ರ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಸ್ವಲ್ಪ ಮಾತಾಡೋಂಥ ವಿಚಾರದಲ್ಲಿ ಸ್ವಲ್ಪ ಜಾಣ ಇದ್ದಾನೆ. ಅಂದರೆ ಜಾಣ ಅಂದರೆ ಒಳ್ಳೆತನ ಜಾಣ ಅಲ್ಲ, ಅಂದರೆ ಎಲ್ಲ ಕೆಟ್ಟ ಗುಣಗಳು ಕಾಂಗ್ರೆಸ್ಸಿನ ಮೈಯಲ್ಲಿ ಕೂಡಿಸ್ಕೊಂಡು ಅಂಥ ಜ್ಞಾನವನ್ನು ಪಡ್ಕೊಂಡಾರ. ಯಾಕಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಬಹುಶಃ ಅವ್ರ ತಂದೆಯವ್ರಿಗೆ ಭಾಳಷ್ಟು ಚೆನ್ನಾಗಿ ಗೊತ್ತಿದೆ. ಯಾವ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ಸು ಬಾಬಾ ಸಾಹೇಬ್ ಅಂಬೇಡ್ಕರನ್ನು ರಾಜಕಾರಣದಲ್ಲಿ ಷಡ್ಯಂತ್ರ ಮಾಡಿ ಸೋಲಿಸಿದ್ರು, ಅವ್ರು ಏನೇನು ಅನ್ಯಾಯ ಆಗ್ತದೆ ಎಲ್ಲ ವಿಚಾರಗಳು ಬಹಿರಂಗವಾಗಿರೋ ಕಾರಣ ಬಹುಶಃ ಇವತ್ತು ಸಣ್ಣ ಖರ್ಗೆ ಅವ್ರಿಗೆ ಪೂರ್ಣ ಅಧ್ಯಯನ ಮಾಡಿ ಆ ಕೆಳ ಸಮುದಾಯಗಳ ಪರಿಶಿಷ್ಟ ಜಾತಿಗಳು ಏನಾಗಿದೆ ಅನ್ನಂತ ತಿಳ್ಕೊಂಡು ಕಾಂಗ್ರೆಸ್ಗೆ ಬೆಂಬಲ ಕೊಡಬೇಕಂತೇಳಿ ಅವರು ಹೇಳಿದ್ರೆ ಮತ್ತು ಹೇಳ್ಬೋದಾಗಲಿ, ಹೇಳ್ದಿದ್ರೆ ಚೆನ್ನಾಗಿರ್ತಾಗಲಿ. ಇವತ್ತು ಅನ್ಯಾಯ ಮಾಡಿದಂಥ ಪಾರ್ಟಿ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಇವತ್ತು ಕಾಂಗ್ರೆಸ್ಗೆ ಮತ ಕೊಡಬಾರ್ದು ಅಂತ ಅವರೇ ಮೊದಲನೇ ವ್ಯಕ್ತಿಯಾಗಿ ಹೇಳಬೇಕು. ಆಲ್ರೆಡಿ ನಾವು ಅಂದರೆ ಇದನ್ನು ಹೆಂಗೆ ಗೊಂದಲ ಸೃಷ್ಟಿ ಮಾಡಿದ್ರಿ ಅಂತೇಳಿ ನನಗೆ ಗೊತ್ತಿಲ್ಲ. ಯಾಕಂದರೆ ಇವತ್ತು ನಾವು ರಾಜಕೀಯವಾಗಂತ ನಾವು ಮೀಸಲಾತಿಯಲ್ಲಿದ್ದೀವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಲೋಕಸಭೆಯಲ್ಲಿ ಮೀಸಲಾತಿದ್ದೀರಿ, ವಿಧಾನಸಭೆಯಲ್ಲಿ ಕೂಡ ಮೀಸಲಾತಿದೆ. ಇವತ್ತು ನಾವು ಮೊನ್ನೆ ಕೂಡ ಇವತ್ತು ಶಿಕ್ಷಣದಲ್ಲಿ ಇವತ್ತು 7% 17% ತೊಗೊಂಡಿವಿ. 7% ಡಾಕ್ಟ್ರುಗಳು ತೊಗೊಂಡಿದ್ವಿ, 7% ಇಂಜಿನಿಯರ್ಗಳು ತೊಗೊಂಡಿವಿ, 7% ಇನ್ನು ಬೇರೆ ಅದರ್ ಎಂಪ್ಲಾಯ್ಮೆಂಟಲ್ಲಿ ಕೂಡ ಹೊಸ ನೇಮಕಾತಿಯಲ್ಲಿ ಕೂಡ ಮೊನ್ನೆ 7% ತೊಗೊಂಡು ನಾವು ಇವೇರಿಯನ್ ST ಕಮ್ಯುನಿಟಿ ಏನು 51 ಜಾತಿಗಳು ಬರ್ತಾರೆ, 51 ಜಾತಿಗಳು ಇವತ್ತು ST 7%ದಲ್ಲಿದ್ದೀವಿ. ಇವತ್ತು SC ಜನಾಂಗದವರು 17%ದಲ್ಲಿದ್ದೀವಿ. ನಮ್ಗೆ ಆಲ್ರೆಡಿ ಈ ಸವಲತ್ತು ಸಿಗ್ತಾ ಇದೆ. ಅವರು ಏನು ಹೇಳ್ತಾ ಇದ್ದಾರೆ, ಇಲ್ಲ ಕೇಂದ್ರಕ್ಕೆ ಕಳಿಸ್ಬೇಕಾಯ್ತು, ಅದು ಸಂವಿಧಾನದಲ್ಲಿ ಇಲ್ಲಾರದಂಥ ಜಾತಿಗಳ ಬಗ್ಗೆ ಯಾವುದನ್ನ ಒಂದು ಈ ರೀತಿ ಮೀಸಲಾತಿ ಜಾಸ್ತಿ ಮಾಡಬೇಕಂದೇಳಿ ಅವತ್ತು ಸರ್ಕಾರಗಳು ತೀರ್ಮಾನ ತಗೊಂಡ್ರೆ ಅವು ಬೇಕಾದ್ರಿಂದ ಕೇಂದ್ರಕ್ಕೆ ಶಿಫಾರಸು ಮಾಡ್ಬೋದು, ಇಲ್ಲಿದ್ರೆ ಕೋರ್ಟಿಗೆ ಹೋಗ್ಬೋದು. ಕೋರ್ಟಲ್ಲಿ ತಡೆ ಆಗಿದಾವೆ, ಕೇಂದ್ರದಲ್ಲಿ ಕೂಡ ತಡೆ ಆಗಿದಾವೆ. ಆದರೆ ಅದು ಪ್ರೊಸೀಜರ್ ಮಾತ್ರ. ಇದು ಸದ್ಯಕ್ಕಂತೂ ನಾವು 7% 17% ಮೀಸಲಾತಲ್ಲಿದ್ವಿ. ಕಾಂಗ್ರೆಸ್ ಅವರು ಗೊಂದಲ ಮಾಡೋಂಥ ಕೆಲಸ ಮಾಡ್ತಿದ್ರೆ ಕಳೆದ ಚುನಾವಣೆಯಲ್ಲಿ ಇದೇ ಮಾಡಿದರು. ಇದು ಮಾಡಿ ನಮ್ಮ ಜಾತಿಗಳೆಲ್ಲ ಕೂಡ ಲಾಭ ಪಡ್ಕೊಂಡ್ರು. ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ಮಕ್ಕಳು ಕೂಡ 7% 17% ಮೀಸಲಾತಿ ಸಿಗ್ತಾರೆ. ನೀವು ಜನಾರ್ದನ್ ರೆಡ್ಡಿ ಅವ್ರ ಪಕ್ಷಕ್ಕೆ ಕರ್ಕೊಂಡು ಬಂದ್ರಿ, ಸಂತೋಷ್ ಲಾಡ್ ಹೇಳ್ತಾರೆ ಆರೋಪಗಳಿದ್ದವ್ರನ್ನೆಲ್ಲ ಕರ್ಕೊಂಡು ಬಂದ ತಕ್ಷಣ ಸ್ವಚ್ಛ ಆಗಿಬಿಡ್ತಾರೆ ಇವರು. ಅಲ್ಲ, ನಾನು ಬಂದ ತಕ್ಷಣ ಸ್ವಚ್ಛ ಸಂತೋಷ್ ಲಾಡ್ ಅವರು ಕೂಡ ಅದೇ ಶಾಲೆಯಲ್ಲಿ ಓದಿ ಬಂದಂಥವ್ರು. ನಾವಂತೂ ಆ ಶಾಲೆಯಲ್ಲಿ ಓದಿಲ್ಲ, ಅದೇ ಗಣಿಗಾರಿಕೆ ಶಾಲೆಯಲ್ಲೇ ಓದಿ ಬಂದಂಥವ್ರು. ಆ ಶಾಲೆಯಲ್ಲಿ ಓದಿ ಬಂದಂಥವ್ರನ್ನ ಯಾವತ್ತು ನಾವು ಆರೋಪಿ ಅಂತೇಳಿ ಯಾವತ್ತು ಕರಿತೀವಿ? ಕೋರ್ಟಲ್ಲಿ ಸಾಬೀತು ಆಗಬೇಕಲ್ಲ. ಇವತ್ತು ಸಾಬೀತಾಗಲಿದ್ದು ಮುಂಚೆನೇ ಆರೋಪಿ ಅನ್ನೋಕ್ಕೆ ಕರೀಲಿಕ್ಕೆ ಯಾವುದೇ ನಮಗೆ ಅಧಿಕಾರ ಇಲ್ಲ. ಅಲ್ಲ ಅವ್ರು ಸಂತೋಷ್ ಲಾಡ್ ಅವ್ರು ಕೇಳಬೇಕು, ಸೋನಿಯಾ ಗಾಂಧಿ ಅವ್ರ ಮೇಲೆ ಅಲಿಗೇಷನ್ ಇಲ್ಲನಾ? ಸೋನಿಯಾ ಗಾಂಧಿ ಅವ್ರ ಕೇಸ್ ಇಲ್ಲನಾ? ರಾಹುಲ್ ಗಾಂಧಿ ಅವ್ರ ಮೇಲೆ ಕೇಸ್ ಇಲ್ಲನಾ? ಅವರು ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಯಾರು DK ಶಿವಕುಮಾರ್ ಅವ್ರ ಮೇಲೆ ಅಲಿಗೇಷನ್ ಇಲ್ಲನಾ? ಅವರೇ ಮಂತ್ರಿಗಳಾದಂಥ ನಾಗೇಂದ್ರ ಮೇಲೆ ಅಲಿಗೇಷನ್ ಇಲ್ಲನಾ? ಎಲ್ಲ ಅವರು ಕ್ಯಾಬಿನೆಟಲ್ಲಿದ್ದಂಥ ಅರ್ಧ ಡಜನ್ ಮಂತ್ರಿಗಳ ಮೇಲೆ ಎಲ್ಲ ಅಲಿಗೇಷನ್ ಇದ್ದು ಎಲ್ಲ ಕರಪ್ಷನ್ ಕೇಸಸ್ ಅವ್ರ ಮೇಲೆ ಇದ್ದಾವೆ. ಇವತ್ತು ಕೂಡ CBI ನಡೀತದೆ, ಇನ್ಕಮ್ ಟ್ಯಾಕ್ಸ್ ನಡೀತದೆ, ED ನಡೀತಾವೆ. ಎಲ್ಲ ಕೇಸ್ಗಳು ಅವ್ರ ಮೇಲೆ ಇದ್ಕೊಂಡು ಇವರೇನೋ ಭಾಳ ಇಲ್ಲಪ್ಪ ನಾನು ಭಾಳ ಸ್ವಚ್ಛ ಅನ್ನೋಂಥ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಅವ್ರ ಪಾರ್ಟಿಯಲ್ಲಿ ಇದ್ದಂಥದ್ದು ನೋಡ್ಕೊಂಡು ಬೇರೆಯವ್ರ ಬಗ್ಗೆ ಆರೋಪ ಮಾಡಿ ಎಲ್ಲ ನಾನು ಈಕ್ವಲ್ ಅನ್ನೋಕ್ಕೋಲ್ಲ. ಅಂದರೆ ನಾನೇನು ಹೇಳ್ತೀನಿ, ಯಾವತ್ತು ಆರೋಪಿ ಅಂತೇಳಿ ಯಾವತ್ತು ತೀರ್ಮಾನ ಆಗುತ್ತೆ? ಕೋರ್ಟಲ್ಲಿ ಒಂದು ಯಾವುದನ್ನೊಂದು ಜಡ್ಜ್ಮೆಂಟ್ ಆಗಬೇಕು. ಇಲ್ಲಿ ತನಕ ಆಗಿದೆ. ಕೆಲವೊಂದು ಸಂದರ್ಭದಲ್ಲಿ ರಾಜಕೀಯವಾಗಿದ್ದಂಥ ಟೈಮಲ್ಲಿ ಅವ್ರ ಪಾರ್ಟಿಯಲ್ಲಿ ಇರ್ಬೋದು, ನಮ್ಮ ಪಾರ್ಟಿಯಲ್ಲಿ ಬೇರೆ ಬೇರೆ ಕಾರಣಗಳಿಂದ ಕೆಲವೊಂದು ಕೇಸಸ್ಗಳು ಇರ್ಬೋದು. ಇದ್ದಂಥ ಟೈಮಲ್ಲಿ ಅವತ್ತಿನ ಸಂದರ್ಭದಲ್ಲಿ ಕೇಸ್ಗಳು ಹಾಕ್ಬೋದು. ನಂತರ ಅವರೆಲ್ಲ ಕೂಡ ಅದನ್ನ ಆರೋಪಿಯನ್ನು ಆಗಬೇಕಾದ್ರೆ ಕೋರ್ಟಲ್ಲಿ ಆಗಬೇಕಾಗುತ್ತೆ. ಮುಂಚೆ ನಾವು ಯಾವುದು ಕೂಡ ಡಿಕ್ಲರೇಷನ್ನು ನಾವು ಡಿಸಿಷನ್ ತೊಗೊಂಡು ಕೂಡ ಆಗಲ್ಲ.